ಅಣ್ಣವ್ರ ಸಿನಿಮಾ ಕಾಲದಿಂದನೂ ಈಗ ನಮ್ಮ ಕನ್ನಡ ಸಿನಿಮಾಗಳು ಎಷ್ಟು ರೀಮೇಕ್ ಆಗಿವೆ. ಅಣ್ಣವ್ರ ಸಿನಿಮಾಗಳನ್ನ ಎಷ್ಟು ರೀಮೇಕ್ ಮಾಡಿ ಬೇರೆ ಭಾಷೆ ನಟರು ಅದನ್ನ ಫೇಮಸ್ ಆಗಿದ್ದಾರೆ ಅಲ್ವಾ. ನಮ್ಮ ಕನ್ನಡ ಚಲನಚಿತ್ರಗಳು ಎಷ್ಟೊಂದು ರೀಮೇಕ್ ಮಾಡಿ ಅವ್ರು ಬೆಳ್ತಿದ್ದಾರೆ. ನಮ್ಮ ಈಗಲೂ ಅಷ್ಟೇನೆ, ನಾವೇನು ಯಾರಿಗಿಂತ ಏನು ಕಡಿಮೆ ಇಲ್ಲ. ನೀವು ನೋಡಕ್ ಹೋದ್ರೆ ಸೌತ್ ಇಂಡಿಯನ್ ಸಿನಿಮಾಸ್ ಆರ್ ಡೂಯಿಂಗ್ ವೆರಿ ವೆಲ್. ಇವಾಗ ಕಾಂತಾರ, KGF ಎಲ್ಲ ಆದ್ಮೇಲಂತೂ ನಾವು ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆಗಿದ್ದೀವಿ. ಆದ್ರೂ ಯಾಕೆ ತಾತ್ಸಾರ ಮಾಡ್ತಾರೆ ಅಂತ ನನ್ಗಂತೂ ಅರ್ಥ ಆಗೋದಿಲ್ಲ. ಅಂತಂದ್ರೆ ನಾವು ಕನ್ನಡದವ್ರು ಹೆಂಗಂತಂದ್ರೆ ವಿ ಆರ್ ವೆರಿ ಸಿಂಪಲ್ ಪೀಪಲ್. ಅಂದ್ರೆ ನಾವು ತುಂಬಾ ಸಿಂಪಲ್ ಆಗಿರ್ತೀವಿ. ಅಂದ್ರೆ ನಾವು ತೋರಿಕೆ ತುಂಬಾ ಕಡಿಮೆ ನಮ್ಮಲ್ಲಿ. ಈಗ ನಾವು ಎಷ್ಟೇ ಇದ್ರು ನಮ್ಮ ಹತ್ರ ನಾವು ತೋರ್ಸ್ಕೊಳಕ್ ಹೋಗಲ್ಲ. ಅಂದ್ರೆ ಬೇರೆ ಭಾಷೆದವರು ಏನಾಗುತ್ತೆ ಅಂತಂದ್ರೆ ತೋರ್ಸ್ಕೊಳ್ಳೋದು ಹೆಚ್ಚಿರುತ್ತೆ. ಅಂದ್ರೆ ಈಗ ಅವರು ಚಿಕ್ಕ ಮನೇಲಿ ಇದ್ರು ಬರೋದು ದೊಡ್ಡ ದೊಡ್ಡ ಕಾರ್ಗಳಲ್ಲಿ. ಕನ್ನಡದವ್ರು ಹಂಗೆ ಮಾಡಲ್ಲ. ನಾವು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚೋದು. ಸೊ ಆ ಒಂದು ಏನಂತಾರೆ ಅದನ್ನ ವೈಭವೀಕರಿಸಿ ಅಂತ ಅವ್ರು ಬರ್ತಾರ, ಅವ್ರು ಫಸ್ಟ್ ಅದೇನಾಗ್ಬಿಡುತ್ತೆ ಅಂದ್ರೆ ಜನ ಮಾಡೋ ಜಾತ್ರೆ ಮಾಡೋ ಅನ್ನೋ ತರ ಆಗ್ಬಿಟ್ಟಿದೆ. ಈವನ್ ವಿ ಆರ್ ವೆರಿ ಟ್ಯಾಲೆಂಟೆಡ್, ವಿ ಹ್ಯಾವ್ ಗಿವನ್ ಸೋ ಮೆನಿ ಗುಡ್ ಸಿನಿಮಾಸ್ ಫ್ರಮ್ ಪಾಸ್ಟ್ ಸೋ ಮೆನಿ ಇಯರ್ಸ್. ನಾವು ಅದನ್ನ ವೈಭವೀಕರಿಸಲ್ಲ ಅಂತಂದ್ರೆ ಹೂ ಅಂತ ಮರೆಯೋದಿಲ್ಲ. ಸೊ ಹಾಗಾಗಿ ನಮ್ಮನ್ನ ಅದೇನೋ ಅಂತಾರಲ್ಲ, ಆಳೋ ಮಕ್ಕಳಿಗೆ ಫಸ್ಟ್ ಹಾಲು ಕೊಡೋದಂತೆ. ಮೇ ಬಿ ನಾವು ವಿ ಆರ್ ನಾಟ್ ಫೋರ್ಸ್ಫುಲಿ ಡಿಮ್ಯಾಂಡಿಂಗ್ ಸಮಥಿಂಗ್ ಅನ್ನೋದಕ್ಕೆ ನಮ್ಮನ್ನ ಕಡೆಗಣಿಸ್ತದೆ. ಈಗ ನಾವು ಡಿಮ್ಯಾಂಡ್ ಮಾಡೋಕೆ ಶುರು ಮಾಡಬೇಕು. ಇವಾಗ ನಮಗೆ ಆ ಯೋಗ್ಯತೆ ಇದೆ ಅಂದಮೇಲೆ ನೀನು ಕೊಡು ಅಂತ. ಈಗ ಕನ್ನಡದವ್ರು ಹಾಗೆ ಅವರೇ ರೆಕಗ್ನೈಸ್ ಮಾಡಿಕೊಳ್ಳಿ ಬಿಡು, ಅವ್ರಿಗೆ ಗೊತ್ತಾಗತ್ತಲ್ವಾ ನಾವೇನು ಅಂತ. ಸೊ ದಿಲ್ ನೋ ಇಟ್. ಮಾಡ್ತಾರೆ ಅಂತ ವೇಟ್ ಮಾಡ್ತಾ ಇರ್ತೀವಿ. ಇಲ್ಲ, ಈಗ ಕಾಲ ಹಂಗಲ್ಲ. ಏನಂತಾರೆ, ಹೀರೋಗಳನ್ನ ಯಾರು ಮಾಡಲ್ಲ, ನಾವೇ ಹೀರೋ ಆಗಬೇಕು ಅನ್ನೋ ಥರ ಹೇಳಿದಾರಲ್ಲ ಎಲ್ಲರಿಗೂ. ಅದೇ ಥರ ಈಗ ನಾವು ನಮ್ಮ ನಿಲುವನ್ನ ನಾವು ನಿಲ್ಸ್ಕೋಬೇಕಂದ್ರೆ ವಿ ಶುಡ್ ಡಿಮ್ಯಾಂಡ್. ಸೊ ಆ ಡಿಮ್ಯಾಂಡ್ ನಮ್ಮಲ್ಲಿ ಬರಬೇಕು. ಇವಾಗ ಕರ್ನಾಟಕದಲ್ಲಿ ಹೆಚ್ಚು ಹೊರಗಿನವರೇ ಬಂದು ಸೇರ್ಕೊಳ್ಳೋದಕ್ಕೆ ಕಾರಣ ಏನಂತಂದ್ರೆ ನಮ್ಮ ಒಂದು ದೊಡ್ಡ ಮನಸ್ಸು. ಬನ್ನಿ ಸರ್ ಅಂತ ಸೇರಿಸ್ಕೊಂಡು ನಮ್ಮನ್ನೇ ನೀವು ಹೋಗಿ ಸರ್ ಅಂತ ಇದ್ದಾರೆ. ಈಗ ನಮ್ಮ ನಾಡಲ್ಲೇ ನಾವು ಕನ್ನಡ ಮಾತಾಡಿ ಅಂತ ಬೇಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ದೀವಿ.